ಸ್ವರ್ಗ ನರಕ ಇದೆಯೋ ಇಲ್ವೋ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಆದ್ರೆ ತಾಯಿ ಇಲ್ಲದ ಮನೆ ನಿಜವಾಗಿಯೂ ನರಕ. ವ್ಯಕ್ತಿಯ ಬೆಲೆ ಗೊತ್ತಾಗೋದು ಕಳ್ಕೊಂಡ್ಮೇಲೇನೆ ಅಂತಾರೆ. ನಾವು ಹಾಗಾಗೋದು ಬೇಡ. ಇದ್ದಾಗ್ಲೇ ಪ್ರೀತಿ ಕೊಡೋಣ, ಇದ್ದಾಗ್ಲೇ ಚೆನ್ನಾಗಿ ನೋಡ್ಕೊಳ್ಳೋಣ. ನಾಳೆ ಮನೆಗೆ ಇರ್ತೀಯಲ್ವಾ, ನಾಷ್ಟಕ್ಕೆ ಏನ್ ಮಾಡ್ಲಿ ನಿನ್ಗ? ಹೋಗಮ್ಮ, ಏನಾದ್ರೂ ಮಾಡ್ಕೊ. ಸರಿ, ಸ್ವಲ್ಪ ಬೇಗ ಮಲ್ಕೋ. ಆ ಫೋನ್ ಬಿಟ್ಟು ದಿನ ಕಾಲೇಜ್ಗೆ ಹೋಗ್ ಬಂದು ಸುಸ್ತಾಗಿರ್ತೀಯ. ಹೋಗಮ್ಮ, ಸಿಕ್ಕಿರೋದೇ ಇದು ಒಂದಿನ. ನಾ ಮೂವಿ ನೋಡೇ ಮಲ್ಕೊಳೋದು. ಸರಿ ಕಣಪ್ಪ, ಹೆಂಗಾದ್ರೂ ಮಾಡ್ಕೋ, ಇವಾಗ ಮಲ್ಕೋ. ಎಲ್ಲಿಗೆ ಹೊಂಟಿಯಪ್ಪ? ಇಲ್ಲೇ ನಮ್ ಫ್ರೆಂಡ್ ಮನಿಗಮ್ಮ. ಮಧ್ಯಾಹ್ನ ವಾಪಸ್ ಬರ್ತೀನಿ. ಸರಿ, ನಿನ್ಗಿಷ್ಟ ಅಂತ ಪಲಾವ್ ಮಾಡೀನಿ, ತಿಂದು ಹೋಗು. ಹೋಗಮ್ಮ, ದಿನ ದಿನ ಮನೆ ತಿಂದ್ ಬ್ಯಾಸ್ರಾಗೈತಿ. ನಾ ಇವತ್ತೊಂದಿನ ಹೋಟೆಲ್ನ್ಯಾಗ ತಿಂತೀನಿ. ಹಲೋ, ಎಲ್ಲಿದಿಲೇ ದೋಸ್ತ? ಇನ್ನೊಂದ್ 20 ನಿಮಿಷ ಆಗುತ್ತೆ ನೋಡ್ಬಾ, ಬರ್ತೀನಿ. ದೋಸ್ತ, ನೀ ಬೇಜಾರಲ್ಲ ಅಂದ್ರೆ ಒಂದ್ ವಿಷಯ ಹೇಳ ನಿನಗೆ. ಅಮ್ಮ ಮಾಡಿದ್ವಿ ಊಟ ಕಟ್ಕೊಂಡ್ ಬರ್ತೀಯಾ? ಅಮ್ಮ, ಒಂದ್ ಬಾಕ್ಸ್ ಒಳಗ ಪಲಾವ್ ಹಾಕೊಡು. ಹಾಕೊಡ್ತೀನಿ ತಡಿ. ತಗೋಪ್ಪ. ತಗೋಲೆ ಪಲಾವ್. ಬಿಸಿದ್ದಾಗ ತಿಂದ್ರನೆ ಚಂದ. ನಾನ್ ಒಂದಿನನೇ ಇಷ್ಟ ಅಚ್ಚುಕಟ್ಟಾಗಿ ಅನ್ನ ತಿಂದಿಲ್ಲ. ಒಂದ್ ಅಗಳು ಅನ್ನ ಉಳ್ಳಾರ ಅನ್ನಲ್ಲಿವ. ಸ್ವಲ್ಪ ಹೆಲ್ಪ್ ಮಾಡಬಾಲೆ, ಸ್ವಲ್ಪ ಬಾಕ್ಸ್ ತೊಳ್ತೀನಿ. ಇಲ್ಲಿ ಪಲಾವ್ ಚೆನ್ನಾಗಿತ್ತು, ಅಮ್ಮನಿಗೆ ಹೇಳ್ಬಿಡು. ಏನ ನನಗೆ ಅಮ್ಮ ಎಲ್ಲ ಕೊಣೋ, ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ರು. ಅವಾಗಿಂದ ಎಲ್ಲ ನನಗೆ ಅಪ್ಪನೇ. ಅಮ್ಮ ಇಲ್ಲದ ಮನೆ ಯಾವಾಗಲೂ ಮೌನವಾಗಿರ್ತದೆ. ನನಗೆ ತಾಯಿ ಮಡಿಲಲ್ಲಿ ಮಲ್ಕೋಬೇಕಂತ ಆಸೆ, ಅಮ್ಮ ಬೈದೆಬ್ಬಿಸ್ಬೇಕಂತ ಆಸೆ, ಮತ್ತೆ ಅವಳ ಕೈ ತುತ್ತು ತಿನ್ಬೇಕಂತ. ಆದ್ರೆ ಆ ಭಗವಂತ ಆ ಅದೃಷ್ಟನೇ ಕೊಟ್ಟಿಲ್ಲ. ಏನ್ ಮಾಡ್ಲಿ ನಾನು? ಅಮ್ಮ ಅಮ್ಮನೇ ಅಲ್ವಾ, ಅದಕ್ಕೆ ನಿಮ್ಮ ಮನೇಲಿ ಊಟ ತರ್ಸೋಣ ಜನ ಅಂತೀನಿ. ಬೇಜಾರಾಗ್ಬೇಡ. ಇಲ್ಲಿ ತೋಲಿ ಅಪ್ಪ. ನಾ ಯಾಕೋ ಬೇಜಾರಾಗ್ಲಿ, ದಿನ ಕಾಲೇಜಿಗೆ ಊಟ ಕಟ್ಸ್ಕೊಂಡ್ಬರ್ತೀನಿವಾ. ಯಾವಾಗಾರ ಫ್ರೀ ಇದ್ರೆ ನಮ್ಮ ಮನೆ ಕಡೆ ಬಾ. ಆಯ್ತು, ಹೋಗಿ ಬರ್ತೀನಿ. ಅಮ್ಮ, ಹೊಟ್ಟೆ ತುಂಬಾ ಹಸಿತಿದ್ಯಾ ಅಮ್ಮ? ಹ್ಞೂ ತಂದೆ ಕಣೋ. ತಗೋ, ಊಟ ಮಾಡು. ಅಮ್ಮ, ನೀನೇ ಉಣಿಸು. ಹೌದಾ, ನಾನೇ ಉಣಿಸ್ಬೇಕಾ? ಬಾ.
ಯಾಕೆ ಸರ್? ಹಾ ಅಮ್ಮ ನಾನೇ ತೊಳ್ಕೊಂಡ್ ಬರ್ತೀನಿ. ಯಾಕೋ ನನ್ ಬಂಗಾರ ಬೇಜಾರಾಗೈತಲ್ಲ, ಏನಾಗಿದೆ ಅದಕ್ಕೆ? ಯಾರು ಏನಂದ್ರು? ಅಮ್ಮ ಕ್ಷಮಿಸು, ನೀ ಹೇಳೋ ಮಾತೇ ನಾ ಕೇಳಲ್ಲ. ನನ್ನಿಂದ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಮ್ಮ. ಅಯ್ಯೋ ಹುಚ್ಚ, ಅದಕ್ಕೆಲ್ಲ ಬೇಜಾರಾಗ್ತಾರ? ನನಗ್ ಗೊತ್ತಿಲ್ವಾ ನೀನ್ ನನ್ನ ಎಷ್ಟು ಇಷ್ಟಪಡ್ತೀಯ ಅಂತ? ಅದಕ್ಕೆಲ್ಲ ಏನು ಬೇಜಾರಿಲ್ಲ. ಅದ್ ಸರಿ, ನಿನ್ ಫ್ರೆಂಡ್ ಪಲಾವ್ ಬಗ್ಗೆ ಏನ್ ಹೇಳಿದ?